ಹರಿ ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಒಮ್ಮೆ ಒಬ್ಬ ಮಹಾನ್ ಭಕ್ತನು, ಮಾರುತಿಯ ಭಕ್ತನು, ಹನುಮಂತನ ತಪಶ್ಚರ್ಯವನ್ನು ಮಾಡಿ ಮಾರುತಿಯನ್ನು ಒಲಿಸ್ಕೋತಾನೆ. ಮಾರುತಿಯು ಎದುರು ಬಂದು ನಿನಗೇನು ಬೇಕು ಅಂತ ಕೇಳಿದಾಗ, ಪರಮಾತ್ಮ, ನನಗೆ ನಿನ್ನ ಆಶೀರ್ವಾದ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ, ಆದರೆ ನಿನ್ನ ಜೊತೆಯಲ್ಲಿ ನನಗೊಂದು ಆಟವಾಡುವ ಆಸೆ, ಆಡ್ಬೇಕು ಪ್ರಭು ಅಂತ ಬೇಡಿಕೊಂಡಾಗ ಮಾರುತಿಯು ಇಲ್ಲ ಅನ್ಲಿಕ್ಕಾಗಲಿಲ್ಲ. ಸರಿ ಎಂಬುದಾಗಿ ಆ ಜೂಜಾಟವನ್ನು ಆಡ್ಲಿಕ್ಕೆ ಸಿದ್ಧ ಮಾಡಿಕೊಂಡ ಆ ಭಕ್ತ. ಮಾರುತಿಯನ್ನು ಕರೆದ, ಪ್ರಭು ಬಾ, ನಾವಿಬ್ಬರು ಸೇರಿ ಈ ಜೂಜಾಟವನ್ನು ಆಡೋಣ. ಮಾರುತಿಗೆ ಯಾವ ಭಯವೂ ಇಲ್ಲ, ಸೋಲಿನ ಭಯವಿಲ್ಲ. ಪ್ರಭು ಶ್ರೀರಾಮಚಂದ್ರ ದೇವರನ್ನ ಪೂರ್ಣ ನಂಬಿರತಕ್ಕಂಥವನು. ಆ ಭಕ್ತನಿಗೂ ಭಯವಿಲ್ಲ, ಯಾಕೆಂದರೆ ಮಾರುತಿಗೆ ಪೂರ್ಣವಾಗಿ ನಂಬಿರತಕ್ಕಂಥವನು. ಕೂಡಲೇ ಇಬ್ಬರು ಆ ಜೂಜದ ಬೀಜವನ್ನು ಆಡ್ಲಿಕ್ಕೆ ಶುರು ಮಾಡಿದ್ರು. ಪ್ರತಿ ಬಾರಿಯೂ ಆಡುವಾಗ ಆ ಭಕ್ತನು ಗೆಲ್ತಾನೆ. ಮಾರುತಿಯು ಒಂದು ಜೂಜದ ಬೀಜನ್ನೆಸೆಯುವಾಗ ಜೈ ಶ್ರೀರಾಮ್ ಎಂದು ಬೀಜವನ್ನೆಸೆಯೋದು, ಅದೇ ರೀತಿ ಆ ಭಕ್ತನು ಜೈ ಹನುಮಾನ್ ಎಂಬುದಾಗಿ ಆ ಜೂಜಿನ ಬೀಜವನ್ನೆಸಿತಾ ಇದ್ದ. ಆದರೆ ಪ್ರತಿ ಬಾರಿಯೂ ಗೆಲ್ಲೋದು ಆ ಭಕ್ತ. ಮಾರುತಿ ಗೆಲ್ಲಿಕ್ಕಾಗಲಿಲ್ಲ, ಸೋಲ್ತ. ಅವನಿಗೆ ಬಹಳ ದುಃಖವಾಯಿತು. ಪ್ರಭು ಶ್ರೀರಾಮಚಂದ್ರ ದೇವರ ಹೆಸರನ್ನು ತಗೊಂಡು ನಾನು ಜೀವಿಸ್ತಕ್ಕಂಥವನು, ಇದು ಹೇಗೆ ಸಾಧ್ಯ? ದೇವನ ನಾಮಸ್ಮರಣೆಯನ್ನು ಮಾಡಿ ನಾನು ಈ ಆಟವನ್ನಾಡುವಾಗ ಸೋಲಲು ಹೇಗೆ ಸಾಧ್ಯ ಎಂಬುದಾಗಿ ಶ್ರೀರಾಮಚಂದ್ರ ದೇವರಲ್ಲಿ ಹೋಗಿ ಬೇಡ್ತಾನೆ ಮಾರುತಿ. ಹೇ ಪ್ರಭು, ನಾನು ಹೇಗೆ ಸೋಲಿಕ್ಕೆ ಸಾಧ್ಯ? ಆಗ ಪ್ರಭು ಶ್ರೀರಾಮಚಂದ್ರ ದೇವರು ಹೇಳಿದರು, ಮಗು, ನೀನು ನನ್ನ ಭಕ್ತ, ಆ ಭಕ್ತನು ನಿನ್ನ ಭಕ್ತ. ಅಲ್ಲಿಗೆ ಅವನ ಬಳಿ ಇಬ್ಬರ ಶಕ್ತಿ ಇದ್ದ ಹಾಗಾಯಿತು. ಅವನು ನಿನ್ನನ್ನು ಪೂಜಿಸ್ತಾನೆ, ನೀನು ನನ್ನನ್ನು ಪೂಜಿಸ್ತೀಯ. ಆಗ ಇಬ್ಬರ ಶಕ್ತಿ ಅವನ ಬಳಿಯಲ್ಲಿ, ನಿನ್ನ ಬಳಿ ನನ್ನೊಬ್ಬನ ಶಕ್ತಿ ಇರುವುದರಿಂದ ಅಲ್ಲಿಗೆ ಅವನ ಗೆಲುವಾಯಿತು ಅಂತ ಹೇಳಿ ಭಕ್ತಿಯ ಆ ಉತ್ತುಂಗತೆಯನ್ನ ಪ್ರಭು ಶ್ರೀರಾಮಚಂದ್ರ ದೇವರು ಆ ಮಾರುತಿಗೆ ತಿಳಿಪಡಿಸ್ತಾರೆ.